ನಿನ್ನೆ ಮತ್ತು ಇವತ್ತು ರಾತ್ರಿ ಆಯ್ತು ನಾವು ಜೊತೆ ಎಲ್ಲ ಮಾತಾಡಿ ಈಗ ನಮ್ಮ ಉದ್ದೇಶ ಎಲ್ಲ ನಾವು ರೈತರ ಪರವಾಗಿನ ರೈತರದ ಏನಿರ್ತೈತಿ ಅದನ್ನೇನಿರುತ್ತೆ ಅದರ ಪ್ರಕಾರ ಕಾನೂನು ಚೌಕಟ್ಟೊಳಗೆ ಮಾಡ್ಲಿಕ್ಕೆ ನಾವು ಅವಕಾಶ ಕೊಟ್ಟಿದ್ವಿ. ಅಧ್ಯಕ್ಷರಾತು ಈಗ 4 ಗಂಟೆಗೆ ಮೀಟಿಂಗ್ ಹೋಗ್ಲಿ, ನೆಕ್ಸ್ಟ್ ಫರ್ದರ್ ಮತ್ತೆ ಮುಂದಿನ ಏನು ನೀವು ನಿರ್ಧಾರ ತಗೋತೀರಿ ಎಲ್ಲ ಕಾನೂನು ಚೌಕಟ್ಟು ಒಳಗೆ ಎಲ್ಲರಿಗೂ ಏನು ಡಿಸ್ಕಷನ್ ನಡೆದೈತಿ. ಈಗ ಇವತ್ತು ಸಾಯಂಕಾಲದಾಗ ಏನು ಡಿಸ್ಕಷನ್ ಆಗೈತಿ ಅಧ್ಯಕ್ಷರು ಅಲ್ಲಿ ಹೊಂಟಿದ್ದಾರೆ. ಈಗ ಅಲ್ಲಿ ಮಾತಾಡಿಕೊಂಡು ಮುಂದಿನ ನಡೆ ಏನು ಅನ್ನೋದು ನೀವು ವಿಚಾರ ಮಾಡ್ಕೊಳ್ತೀವಿ. ಅದಕ್ಕೆ ದಯಮಾಡಿ ಎಲ್ಲರೂ ಸಾರ್ವಜನಿಕರಿಗೆ ಎಲ್ಲೂ ತೊಂದರೆ ಆಗೋದು ಬೇಡ, ಕಾನೂನು ಮೀರೋದು ಬೇಡ, ಕಾನೂನು ಎಲ್ಲರೂ ಪರಿಪಾಲನೆ ಮಾಡಿಕೊಂಡು ಅದು ಕಾನೂನು ಚೌಕಟ್ಟು ಒಳಗೆ ಎಲ್ಲರೂ ಒಂದು ವಿಚಾರ ಮಾಡೋಣ ಅಂತೇಳಿ ಅಧ್ಯಕ್ಷರಿಗೆ ನಮಗೆಲ್ಲ ಪೊಲೀಸ್ ಇಲಾಖೆಗೆಲ್ಲ ಭಾಳ ಸಹಕಾರ ಮಾಡಿದ್ದಾರೆ. ನಾವು ಅದೇ ರೀತಿ ರಾತ್ರಿ ನಾವು ತಮ್ಮ ಒಂದು ರಕ್ಷಣೆ ನಮ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ನ್ಯಾಷನಲ್ ಹೈವೇ ಇರೋದ್ರಿಂದ ನಾವು ಅವ್ರಿಗೆ ಹೇಳಂತೆ ನಮಗೂ ಎಲ್ಲ ಕೋಆಪರೇಷನ್ ಮಾಡಿದ್ದಾರೆ. ಅವ್ರಿಗೂ ನಮ್ಮ ಇಲಾಖೆಯಿಂದ ಯಾವುದೇ ಸಂದರ್ಭದಾಗೂ ನಾವು ರೈತರ ಪರವಾಗಿ ನಿಂದಿರ್ತೀವಿ. ರೈತರಿಗೆ ಏನು ಸಪೋರ್ಟ್ ಬೇಕು ನಾವು ಮಾಡಿಕೊಡ್ತೀವಿ. ಅವ್ರ ರಕ್ಷಣೆ ಮಾಡೋದೇ ನಮ್ಮದು ಮೇನ್ ಉದ್ದೇಶ ಇತ್ತು. ಅವ್ರ ಪರವಾಗಿ ಯಾವತ್ತೂ ಇರ್ತೀವಿ ನಾವು. ನಮಗೆ ಅದ್ರ ಬಗ್ಗೆ ಅನ್ಯತಾ ಭಾವಿಸೋದು ಬೇಡ. ಈಗ ಅವ್ರೇನು ಗುರುಗಳು ಹೇಳ್ಯಾರು ಮತ್ತು ಅದೇ ರೀತಿ ಅಧ್ಯಕ್ಷರು ಹೇಳ್ಯಾರು ಅದ್ರ ಪ್ರಕಾರ ನಡ್ಕೊಡತ್ತೆ. ತಮ್ಗೆಲ್ಲರಿಗೂ ಒಂದು ರಿಕ್ವೆಸ್ಟ್ ಮಾಡ್ಕೋತ ಈಗ ಸಾಹೇಬರು ಬಂದರು ಮನವಿ ತಗೋತಾರು ಅದ್ರ ಪ್ರಕಾರ ಮುಂದಿನ ನಡೆಗೆ ಅನ್ನೋದು ಎಲ್ಲರೂ ಕೂಡ ವಿಚಾರ ಮಾಡಿ. ಈ ವಿಷಯ ಏನಾಯ್ತು ಅಂದ್ರೆ ಇಲ್ಲಿ ಡಿಪಾರ್ಟ್ಮೆಂಟ್ ಅವ್ರು ಹೆಂಗೆಲ್ಲ ಮಾಡ್ಯಾರ ನಮ್ಗಂದ್ರೆ